ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನ್ನ ತುಲಾರಾಶಿಯ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ನೋಡಿ, ವಿಶೇಷವಾಗಿ ಪಂಚಮ ಶನಿಯ ಒಂದು ತೊಂದರೆಯಲ್ಲೂ ಕೂಡ ನೀವಿದ್ದೀರಾ. ಅದರಂತೆ ಈಗ ಗುರು ಕೂಡ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನ ಮಾಡಿದಾಗ ಅಷ್ಟಮ ಗುರು ನಿಮಗೆ ಬರುತ್ತೆ. ಅದು ಕೂಡ ಗೋಚರದಲ್ಲಿ ಅಷ್ಟೊಂದು ಒಳ್ಳೆಯ ಶುಭ ಫಲವನ್ನ ಕೊಡೋದಿಲ್ಲ. ಹಾಗಾಗಿ ಈ ತುಲಾರಾಶಿಯವರು ಮೇ ತಿಂಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಎಚ್ಚರಿಕೆಯನ್ನ ವಹಿಸತಕ್ಕದ್ದು. ಹಾಗಾಗಿ ಏನನ್ನ ಮಾಡಬೇಕು, ಇದಕ್ಕೆ ಪರಿಹಾರವನ್ನ ಏನು ಮಾಡ್ಕೊಳ್ಬೇಕು, ಇದೆಲ್ಲವನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ತೇವೆ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮ್ಮ ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ನೀವು ಅನೇಕ ಒಂದು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು, ಈ ಕುಂಭ ವಿವಾಹ ಯಾಕೆ ಮಾಡಬೇಕು, ಕುಜದೋಷ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ನಾನು ಹೇಳ್ಕೊಟ್ಟಿದ್ದೇನೆ. ದಯವಿಟ್ಟು ಅದೆಲ್ಲವನ್ನ ನೋಡ್ಕೊಳ್ಳಿ. ನಿಮಗೆ ಬೇಕಾದಂತಹ ಮಾಹಿತಿಯನ್ನ ನೀವು ಖಂಡಿತವಾಗಿಯೂ ತಿಳ್ಕೊಳ್ಳಿ. ನೋಡಿ, ತುಲಾರಾಶಿಯವರಿಗೆ ಹೇಳಿದ್ನಲ್ಲ ನಾನು, ವಿಶೇಷವಾಗಿ ಶನಿಯ ಅನುಕೂಲತೆ ಕೂಡ ಇಲ್ಲ, ಗುರುವಿನ ಅನುಕೂಲತೆ ಕೂಡ ನಿಮಗೆ ಇಲ್ಲ. ಹಾಗಾಗಿ ಒಂದಷ್ಟು ಸ್ವಲ್ಪ ಜಾಗ್ರತೆಯಾಗಿರಿ. ಸಂಕಷ್ಟಗಳು ಬರುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಹಾಗಾಗಿ ಗಾಬರಿಯಾಗುವಂತಹ ಕಾರಣ ಏನೂ ಇಲ್ಲ. ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಕೆಲಸ ಕಾರ್ಯಗಳು, ಅಂದರೆ ನಮ್ಮ ಕರ್ಮ ಚೆನ್ನಾಗಿತ್ತು ಅಂತಂದ್ರೆ ಆ ಭಗವಂತನ ಅನುಗ್ರಹ ನಮ್ಮ ಮೇಲಿದ್ರೆ ಈ ಯಾವ ಗ್ರಹಗಳು ಕೂಡ ವಿಶೇಷವಾಗಿ ನಮ್ಮ ಮೇಲೆ ಪರಿಣಾಮ ಬೀರದೇ ಇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ಒಳ್ಳೆಯ ಕೆಲಸವನ್ನ ನಾವು ಮಾಡ್ತಾ ಹೋಗೋಣ. ಸೊ ನೋಡಿ, ಇದರ ಜೊತೆಗೆ ಹೇಳ್ತಾ ಇದ್ದೇನೆ ನಾನು, ಆರೋಗ್ಯದ ವಿಷಯದಲ್ಲೂ ಕೂಡ ಎಚ್ಚರಿಕೆ ಇರಲಿ. ಒಂದೊಂದಾಗಿ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆ ಇದೆ. ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಉದರಕ್ಕೆ ಸಂಬಂಧಪಟ್ಟಂತಹ ತೊಂದರೆ ನಿಮಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಮಾನಸಿಕ ಒತ್ತಡವನ್ನು ನೀವು ಕಡಿಮೆ ಮಾಡಿಕೊಳ್ಳತಕ್ಕದ್ದು, ಅದನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ನೀವು ಖಂಡಿತವಾಗಿ ಬೆಳೆಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಆರ್ಥಿಕ ಪರಿಸ್ಥಿತಿಯೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ವಿಶೇಷವಾದಂತಹ ನಷ್ಟವನ್ನ ನೀವು ಅನುಭವಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಶತ್ರು ಪೀಡೆ ನಿಮಗೆ ಈ ಒಂದು ತಿಂಗಳಲ್ಲಿ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ಇನ್ನು ಉದ್ಯೋಗ, ವ್ಯಾಪಾರ, ಇದಕ್ಕೆ ಸಂಬಂಧಪಟ್ಟಂತಹ ವಿಷಯ ಅಂತಂದ್ರೆ ವಿಶೇಷವಾಗಿ ಎಚ್ಚರಿಕೆಯಿಂದ ಇದ್ದ ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗಿ. ಅಂದ್ರೆ ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಸಾಕು. ಇದರಲ್ಲಿ ವಿಶೇಷವಾಗಿ ಹೆಚ್ಚಿನದನ್ನ ಅಪೇಕ್ಷೆ ಮಾಡ್ಕೊಳ್ಬೇಡಿ, ಅಥವಾ ಇದ್ದದ್ದನ್ನ ಕಳ್ಕೊಳ್ಳಿಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನ ಮಾಡಬೇಡಿ. ಇದ್ದದ್ದನ್ನ ಉಳಿಸ್ಕೊಂಡು ಹೋದ್ರೆ ಅಷ್ಟೇ ಒಂದು ದೊಡ್ಡ ವಿಷಯ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ವಿವಾಹಕ್ಕೆ ಅಥವಾ ಯಾವುದೇ ತರಹದ ಯೋಗಕ್ಕೆ ವಿಶೇಷವಾಗಿ ಅನುಕೂಲಕರವಾದಂತಹ ಪರಿಸ್ಥಿತಿ ಅಂತೂ ಇಲ್ಲ. ಆದರೂ ಕೂಡ ಪ್ರಯತ್ನ ಅಂತ ಅನ್ನೋದು ಯಾವಾಗಲೂ ಇರತಕ್ಕದ್ದು. ನಮಗೆ ಯಾವುದೇ ಗ್ರಹ ಅನುಕೂಲ ಇರಲಿ ಬಿಡಲಿ, ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸತಕ್ಕದ್ದು. ಹಾಗಾಗಿ ಖಂಡಿತವಾಗಿಯೂ ಆ ವಿಷಯದಲ್ಲಿ ಪ್ರಯತ್ನವನ್ನ ಮುಂದುವರಿಸಿ. ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಇನ್ನು ಯಾವುದಾದರೂ ಖರೀದಿಗಳಲ್ಲಿ ವಿಶೇಷವಾಗಿ ಜಾಗ್ರತೆಯನ್ನು ವಹಿಸಿ. ನಾನು ಹೇಳ್ತಾನೆ ಇದ್ದೇನೆ ಆಗಲೇ, ವಾಹನ ಖರೀದಿ ಇರಬಹುದು, ಅಥವಾ ಮನೆ ಇರಬಹುದು, ಸೈಟ್ ಇರಬಹುದು, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಇರಬಹುದು, ಒಂದು 2 ಸಾರಿ ಹೆಚ್ಚಿಗೆ ವಿಚಾರವನ್ನ ಮಾಡಿಕೊಳ್ಳಿ. ಅದರ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಿ. ಅದರಿಂದ ಭವಿಷ್ಯದಲ್ಲಿ ಏನಾದರೂ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಇದೆಯಾ, ಇದನ್ನು ಕೂಡ ಗಮನ ಹರಿಸಿ. ಮೊದಲೇ ಹಾಗೂ ಧೈರ್ಯದಿಂದ ಖರೀದಿ ಮಾಡ್ತಾ ಇದ್ರು ಆ ರೀತಿಯ ಧೈರ್ಯವನ್ನ ಖಂಡಿತವಾಗಿ ತೋರಿಸಬೇಡಿ. ಎಚ್ಚರಿಕೆಯಿಂದ ಮುಂದುವರಿ. ಅದರಿಂದ ನಿಮ್ಮ ನಷ್ಟದ ಪ್ರಮಾಣ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಯಿತು ಅಂತಂದ್ರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಷಷ್ಠ ಸ್ಥಾನದಲ್ಲಿ ಕುಜರಾಹು ಇರೋದ್ರಿಂದ ಗೊತ್ತಾಯ್ತಾ, ವಾಹನಾದಿಗಳನ್ನು ನಡೆಸುವಾಗಲೂ ಕೂಡ ಜಾಗ್ರತೆಯನ್ನು ವಹಿಸಿ. ಅಪಘಾತ ಯೋಗ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ರಸ್ತೆ ದಾಟುವಾಗ ಇರಬಹುದು, ಅಥವಾ ನೀವಾಗಿಯೇ ವಾಹನವನ್ನು ಚಲಾಯಿಸುವಾಗಲೂ ಕೂಡ ವಿಶೇಷವಾದಂಥ ಒಂದು ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾದರೆ ಆಗುವ
ಒಂದು ಅವಘಡವನ್ನು ನೀವು ತಪ್ಪಿಸಲಿಕ್ಕೆ ಸಾಧ್ಯತೆ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಈ ಮಾಸದಲ್ಲಿ ವಿಶೇಷವಾಗಿ 2 ಗ್ರಹಗಳು ನಿಮಗೆ, ಒಂದು ಪಂಚಮ ಶನಿಯ ಕಾಟ ಅಂತ ನಾವು ಹೇಳ್ತೇವೆ. ಶನಿಯ ಸ್ತೋತ್ರಗಳನ್ನು ಖಂಡಿತವಾಗಿಯೂ ಹೇಳಿ, ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನು ಪಠನ ಮಾಡಿ, ಆಮೇಲೆ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿ, ಒಂದಷ್ಟು ತಿಲದಾನವನ್ನು ಮಾಡಿ, ಗುರುವಿಗೆ ಸಂಬಂಧಪಟ್ಟಂತಹ ಗುರುಸ್ಥಾನಗಳಿಗೆ ಹೋಗಿಬಿಟ್ಟು ಅಲ್ಲಿ ದರ್ಶನಾದಿಗಳನ್ನು ಪೂಜಾದಿಗಳನ್ನು ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಈ ತೊಂದರೆಗಳೇನಿದೆಯೋ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಮಾನಸಿಕ ಸ್ಥೈರ್ಯ ಚೆನ್ನಾಗಿರಲಿ. ಹಾಗಾಯಿತು ಅಂದರೆ ಭಗವಂತನ ಅನುಗ್ರಹ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತೆ ಭೇಟಿ